ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವಂತೆ ದುಬೈನಲ್ಲಿ ನೆಲೆಸಿರುವ ಜಿಲ್ಲೆಯ ಉದ್ಯೋಗಿಗಳು ಉತ್ತರ ಕನ್ನಡ ಪ್ರೀಮಿಯರ್ ಲೀಗ್ ನಡೆಸಿ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕೂಗು ಇಂದು ನಿನ್ನೆಯದಲ್ಲ. ಇದೀಗ ಉದ್ಯೋಗಕ್ಕಾಗಿ ದುಬೈನಲ್ಲಿ ನೆಲೆಸಿರುವ ಉತ್ತರ ಕನ್ನಡ ಜಿಲ್ಲೆಯ ಯುವಕರು ಶಾರ್ಜಾದಲ್ಲಿ ಉತ್ತರ ಕನ್ನಡ ಪ್ರೀಮಿಯರ್ ಲೀಗ್ ಮೊದಲ ಸೀಸನ್ ನಡೆಸಿ ಆಗ್ರಹಿಸಿದ್ದಾರೆ. ಈ ಪ್ರೀಮಿಯರ್ ಲೀಗ್ನಲ್ಲಿ ಒಟ್ಟು 5 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ದು, ಶಿರಸಿ, ಕುಮಟಾ, ಬನವಾಸಿ, ಶಂಶಿ ಮತ್ತು ಹಳದಿಪುರ ಫ್ರಾಂಚೈಸಿಗಳು ಪಾಲ್ಗೊಂಡಿದ್ದು, ಶಿರಸಿ ಫ್ರಾಂಚೈಸಿ ಚೊಚ್ಚಲ ಸೀಸನ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ ಶಂಶಿ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಆಗಬೇಕಂತ ಈ ಎಲ್ಲ ಟೂರ್ನಮೆಂಟ್ ಇದು ಒಂದೇ ಒಂದು ಏಮ್ ಇದು. ಈ ಮುಖಾಂತರ ನಾವೆಲ್ಲರೂ ಇಲ್ಲಿ ಗ್ಯಾದರಿಂಗ್ ಆಗಿದ್ದಾರೆ. ಇದರ ಮಾಧ್ಯಮ ಹೇಳಬೇಕಂತ ಸಚಿವರಿಗೆ, ನಾವು ಎಲ್ಲಿದ್ರೂ, ನಾವು ಯಾವಾಗ ಎಲ್ಲಿದ್ರೂ, ನಾವು ಯಾವಾಗೂ ಕನ್ನಡಿಗರು, ನಾವು ಯಾವಾಗೂ ಭಾರತೀಯರು. ಜೈ ಕರ್ನಾಟಕ, ಜೈ ಹಿಂದ್. बहुत बहुत शुक्रिया न्याज करना जी का. बहुत ही खूबसूरत अल्फाज से उन्होंने हमें बताया है. ಒಟ್ನಲ್ಲಿ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಧ್ಯೇಯವನ್ನಿಟ್ಟುಕೊಂಡು ನಡೆದ ಈ ಟೂರ್ನಿ ಯಶಸ್ವಿಯಾಗಿ ಜರುಗಿತು. ಹಾಗೂ ಈ ಟೂರ್ನಿ ಜಿಲ್ಲೆಯ ಜನರನ್ನ ಒಂದೆಡೆ ಸೇರಿಸುವಲ್ಲಿಯೂ ಕೂಡ ಯಶಸ್ವಿಯಾಯಿತು. ದೂರದ ದುಬೈ ತನಕ ಜಿಲ್ಲೆಯ ಸಮಸ್ಯೆ ಸದ್ದು ಮಾಡುತ್ತಿದ್ದು, ಆದಷ್ಟು ಬೇಗ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಿ ಜಿಲ್ಲೆಯ ಜನರ ಜೀವ ಉಳಿಯುವಂತಾಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.